ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ಕೊಟ್ಟಿದ್ದಾರೆ. ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ಕೂಡಲೇ ಬಿಡುಗಡೆ ಮಾಡ್ತೀವಿ, ಯಾವ ಯೋಜನೆಗಳನ್ನು ಕೂಡ ನಿಲ್ಲಿಸೋದಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಎಲ್ಲಾ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತೆ, ಪಾವತಿ ಆಗದಿದ್ರೆ ಕೂಡಲೇ ಪಾವತಿ ಆಗುವಂತೆ ಮಾಡ್ತೀವಿ. ಹೀಗಂತ ರಾಜ್ಯದ ಮಹಿಳೆಯರಿಗೆ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ. ಸರ್, ಈಗ ಸರ್ ಅನ್ನಭಾಗ್ಯದು 5 ತಿಂಗಳಿಂದ ಬಂದಿಲ್ಲ ಹಣ, ಗೃಹಲಕ್ಷ್ಮಿದು 3 ತಿಂಗಳಿಂದ ಬಂದಿಲ್ಲ ಬಂದಿಲ್ಲ. ಅನ್ನಭಾಗ್ಯದ 5 ತಿಂಗಳು ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ನಂಬರ್ 1 ಪಾವತಿ ಮಾಡದೇ ಹೋದ್ರೆ ಮಾಡ್ತೀವಿ. ಅಲ್ಲ ಸರ್, ಯಾಕೆ ಲೇಟ್ ಆಗ್ತದೆ? 5 ತಿಂಗಳು 3 ತಿಂಗಳದೆಲ್ಲ ಯಾಕೆ ಆಗ್ತಿದೆ ಅಂತ? 5 ತಿಂಗಳು 3 ತಿಂಗಳು ಪೆಂಡಿಂಗ್ ಇದೆ ಅಂತ ನನಗೆ ಗೊತ್ತಿಲ್ಲ. 3 ತಿಂಗಳಿಂದ ಪೆಂಡಿಂಗ್ ಇರೋದು ಗೊತ್ತಿಲ್ಲ. ಕೂಡಲೇ ಬಿಡುಗಡೆ. ನಾವು ಕೊಟ್ಟ ಮಾತಿನಂತೆ ಎಲ್ಲ ಈಡೇರಿಸ್ತೇವೆ, ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣವನ್ನ ಹಾಕ್ತೀವಿ. ಹೀಗಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನ್ನಭಾಗ್ಯದ ಅಕ್ಕಿ ಮತ್ತೆ ದುಡ್ಡು ಎರಡು ಕೂಡ ಕಳೆದ 5 ತಿಂಗಳಿಂದ ಹಾಕಿಲ್ಲ ಸರ್. ಅಕ್ಟೋಬರ್ ಇಂದ ಬಂದಿಲ್ಲ ಸರ್. ಗೃಹಲಕ್ಷ್ಮಿ ಸ್ವಲ್ಪ ಇದಾಗಿದೆ. ಹಾಕ್ತಿವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದ್ದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. ಅನ್ನಭಾಗ್ಯದ ಅಕ್ಕಿ ಮತ್ತೆ ದುಡ್ಡು ಎರಡು ಕೂಡ ಕಳೆದ 5 ತಿಂಗಳಿಂದ ಹಾಕಿಲ್ಲ ಸರ್. ಅಕ್ಟೋಬರ್ ಇಂದ ಬಂದಿಲ್ಲ ಸರ್. ಗೃಹಲಕ್ಷ್ಮಿ ಸ್ವಲ್ಪ ಇದಾಗಿದೆ. ಹಾಕ್ತಿವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ.